ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಗಳು ಸುಖ ಶಾಂತಿ ವಿವೇಕದ ಬಗ್ಗೆ ಹೀಗೆ ಹೇಳ್ತಾರೆ. ಸುಖ ಮತ್ತು ಶಾಂತಿ ಜೀವನದ ಪರಮ ಉದ್ದೇಶಗಳು. ನಮ್ಮ ಇಚ್ಛೆಗಳು ಪೂರ್ಣಗೊಳ್ಳುವುದು ಸುಖ. ನಮ್ಮ ಎಲ್ಲ ಇಚ್ಛೆಗಳು ಅಡಗಿ ಹೋಗುವುದು ಶಾಂತಿ. ಇಚ್ಛೆಗಳಲ್ಲಿ ಎರಡು ಪ್ರಕಾರ, ದೈಹಿಕ ಹಾಗೂ ಮಾನಸಿಕ. ಹಸಿವು, ನೀರಡಿಕೆ ಮುಂತಾದ ದೈಹಿಕ ಬಯಕೆಗಳು ಈಡೇರಿದಾಗ ಅಸಂತೋಷ ಮರೆಯಾಗಿ ಸಂತೋಷ ಉಂಟಾಗುತ್ತದೆ. ಹೊಸದನ್ನು ತಿಳಿದುಕೊಳ್ಳಬೇಕು ಹಾಗೂ ಜನ ನನ್ನನ್ನು ಆಧರಿಸಬೇಕು ಎಂಬುದು ಮಾನಸಿಕ ಇಚ್ಛೆ. ಹಾಗೆಂದು ಎಲ್ಲರೂ ನಮ್ಮನ್ನು ಆಧರಿಸುವುದು ಸಾಧ್ಯವಿಲ್ಲ. ಹಾಗೆ ಇಚ್ಛಿಸುವುದು ಹುಚ್ಚುತನ. ಬನ್ನಿ ಎಂದು ಕರೆಯುವ ಜನ ಇಲ್ಲದಿದ್ದರೆ, ಯಾರು ನಮ್ಮನ್ನು ಪ್ರೀತಿಸದಿದ್ದರೆ ಅದೆಂಥ ಜೀವನ. ಬೇಕಾದವರು ಮನೆಯಲ್ಲಿದ್ದರೆ ಸಂತೋಷ. ಕೃತಜ್ಞತೆಯಿಂದ ತಲೆಬಾಗುವುದು ಸುಖ. ಎಲ್ಲರೂ ಪರಸ್ಪರ ಪ್ರೀತಿ ಪ್ರೇಮವನ್ನು ಹಂಚಿಕೊಳ್ಳುತ್ತಿದ್ದರೆ ಅದೇ ಸ್ವರ್ಗ. ಎಲ್ಲರೂ ಮಲಗಿದರೆ ಶಾಂತಿ. ಎಲ್ಲ ಬಯಕೆಗಳು ಅಡಗಿದರೆ ಅದು ಪರಮಶಾಂತಿ. ಸರಿ ತಪ್ಪು ಇರುವುದು, ಸರಿದು ಹೋಗುವುದು, ನಾನು ನಾನಲ್ಲದ್ದು, ನೀವು ಯಾವುದು ಎಂದು ಬಿಡಿಸಿ ನೋಡುವುದೇ ವಿವೇಕ. ನಿತ್ಯ ಅನಿತ್ಯಗಳ ಮಿಶ್ರಣವೇ ಜಗತ್ತು. ವಿವೇಕ ಅವುಗಳನ್ನು ಪ್ರತ್ಯೇಕಿಸಿ ಪರೀಕ್ಷಿಸುತ್ತದೆ. ತಸ್ಮೈ ಶ್ರೀ ಗುರವೇ ನಮಃ.